ಪಾಪ ಪುಣ್ಯ ಮಾತ್ರ ನಮ್ಮನ್ನು ಹಿಂಬಾಲಿಸದೇ ಬಿಡಲ್ಲ ಎಂಬ ನುಡಿಮುತ್ತಿನಂತೆ ತಮ್ಮ ಜೀವನದ ಸುದೀರ್ಘ ವರ್ಷದ ಪಯಣದಲ್ಲಿ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿ ಯಶಸ್ಸಿನ ಶಿಖರವನ್ನು ಏರಿ ಯುವ ಪೀಳಿಗೆಗೆ ಮಾದರಿಯಾಗಿ ಹಾಗೂ ಸ್ಫೂರ್ತಿದಾಯಕವಾಗಿದೆ. ಅವರ ಸಾಧನೆಯ ಹಿಂದೆ ಅವರ ಶಿಸ್ತು ಮತ್ತು ಶ್ರಮ ಅಡಗಿದೆ. ಇಂತಹ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ಸಾಧಕನ ಕಿರುಪರಿಚಯ ನಿಮ್ಮ ಮುಂದಿಡಲು ಬಯಸುತ್ತೇನೆ. ಶೀಘ್ರವಾಗಿ ವಾಸಿಯಾದ ನಿಜೇಶ್, ತಂದೆ ಪವಿಯಾನೋಸ್, ತಾಯಿ ಎಲ್ಸಿ, ಧರ್ಮಪತ್ನಿ ರೆಜಿನಾ. ಇವರಿಗೆ 3 ಮಕ್ಕಳು. ಮೊದಲನೆಯವ 8ನೇ ತರಗತಿ, ಎರಡನೆಯವಳು 4ನೆಯ ತರಗತಿ, ಮೂರನೆಯವಳು LKG. ಇವನ ವ್ಯಾಸಂಗ 11 ವರ್ಷಗಳಲ್ಲಿ 3 ಶಾಲೆಗಳಲ್ಲಿ 5ನೇ ತರಗತಿಯವರಿಗೆ ಮಾತ್ರ. ಇವನ ಈ ಸೇವಾ ಕಾರ್ಯಕ್ಕೆ ಸ್ಫೂರ್ತಿ ಲಭಿಸಲು ಕಾರಣ, ಈ ವ್ಯಕ್ತಿಯನ್ನು ತನ್ನ ತಂದೆ ತಾಯಿ 2009ರಲ್ಲಿ ಮನೆಯಿಂದ ಹೊರಹಾಕಿದರು. ತದನಂತರ ನಿರ್ಗತಿಕರಾಗಿ ಅನಾಥರಾಗುತ್ತಾರೆ. ತಂದೆ ಮಾನಸಿಕ ಕಾಯಿಲೆಗೆ ತುತ್ತಾಗಿ ಮನೆ ಅಲೆದಾಡುತ್ತಾರೆ. ತನ್ನ ತಂದೆಯ ಹಾಗೆ ಮಾನಸಿಕವಾಗಿ ತುತ್ತು ಅನ್ನಕ್ಕಾಗಿ ತುಂಡು ಬಟ್ಟೆಗಾಗಿ ಅಲೆದಾಡುವ ಪರಿಸ್ಥಿತಿ ಬಂದಾಗ ನನ್ನಂತೆಯೇ ಅಲೆದಾಡುವವರನ್ನು ಕಂಡು ಮನ ಕರಗಿ ಅನೇಕ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ತದನಂತರ ಶೀಘ್ರವಾಣಿಯಲ್ಲಿ 2021ರಲ್ಲಿ ಅನಾಥರಿಗಾಗಿ ಒಂದು ಆಶ್ರಮವನ್ನು ಸ್ಥಾಪಿಸಿ ಏಜೆಂಟ್ ಸಂಜೀವಿನಿ ನಿರಾಶ್ರಿತರ ಅನಾಥಾಶ್ರಮ ಎಂದು ನಾಮಕರಣ ಮಾಡಲಾಯಿತು. ಮಾನಸಿಕವಾಗಿ ರಸ್ತೆಯಲ್ಲಿ ಅಲೆದಾಡುವವರು, ವಯೋವೃದ್ಧರು, ಪಾರ್ಶ್ವವಾಯು ಪೀಡಿತರು, ಅಂಗವಿಕಲರಾಗಿರುವ 18 ವರ್ಷದ ಮೇಲ್ಪಟ್ಟ ಸ್ತ್ರೀ ಪುರುಷರಿಗೆ ಸೀಮಿತವಾಗಿದ್ದು, ಈ ಆಶ್ರಮದಲ್ಲಿ 14 ಸ್ತ್ರೀಗಳು, 32 ಪುರುಷರು, ಒಟ್ಟು 46 ಜನರಿದ್ದಾರೆ. ಯಾರು ಇಲ್ಲದ ನಿರ್ಗತಿಕರಾಗಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿರುವ ವಿಜೇಶ್ ಅವರನ್ನು ವೇದಿಕೆಗೆ ಸನ್ಮಾನಿಸಲು ಆಹ್ವಾನಿಸುತ್ತಿದ್ದೇವೆ. ಸನ್ಮಾನಿಸಲು ವೇದಿಕೆಯಲ್ಲಿರುವ ಎಲ್ಲರೂ ಸೇರಿ ಸನ್ಮಾನಿಸಬೇಕೆಂದು ವಿನಂತಿಸುತ್ತೇನೆ. ನಿರಾಶ್ರಿತ ಅನಾಥಾಶ್ರಮ ನಡೆಸ್ತಾ ಇದ್ವಿ. ನಮ್ಮಲ್ಲಿ 48 ಜನ ಇದ್ದಾರೆ ಟೋಟಲ್ಲು. ನಮ್ಮ ಏನಾಗ್ತದೆ ಎಲ್ಲ ಸ್ನೇಹಿತರು ನಿಮ್ಮೆಲ್ಲರ ಸಹಕಾರದಿಂದ ನಾನು ಇವತ್ತು ಒಂದು ಹಂತಕ್ಕೆ ಅದನ್ನು ಕೆಟ್ಟದಾಗಿ ಬಿಲ್ಡಿಂಗ್ ಕೆಲಸಗಳು ತುಂಬ ಅವಶ್ಯಕತೆ ಇರೋ ವಸ್ತುಗಳೆಲ್ಲ ಇದೆ. ಅದನ್ನು ಮಾಡಿದ್ದೀವಿ. ಒಂದು ಹಂತದಲ್ಲಿ ತುಂಬ ದೊಡ್ಡ ಆಶ್ರಮ ಮಾಡಿಲ್ಲ ಅಂದರು. ಒಂದು ಹಂತದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಇವತ್ತು 48 ಜನಕ್ಕೆ ಆಶ್ರಯ ಕೊಟ್ಟಿದ್ದೀನಿ. ನಮ್ಮಲ್ಲಿ ನನಗೆ ತುಂಬ ಖುಷಿಯಾದ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಮೊದಲ ಬಾರಿಗೆ ನಮ್ಮ ಆಶ್ರಮಕ್ಕೆ ಬಂದು ನನ್ನನ್ನು ಈ ವೇದಿಕೆಗೆ ಸ್ವಾಗತ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಈ ಕ್ಲಬ್ಬಿನ ನಮ್ಮ ಡೆನ್ನಿಸ್ ಅವರು, ಪೊಲೀಸ್ ಅವರು, ನಾನು ಇಷ್ಟು 5 ವರ್ಷದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಕ್ಲಬ್ಬಿನ ಸದಸ್ಯರು ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನನ್ನು ತುಂಬ ಖುಷಿಯಾದಂಥ ವಿಚಾರ. ನಾನು ತುಂಬ ನನ್ನ 2-3 ಫಂಕ್ಷನ್ಗಳಿಗೆ ಕರೆದಿದ್ದಾರೆ. ಅದು ನನಗೆ ಜಸ್ಟ್ ಫೋನೆಲ್ಲ ಹೇಳಿ ಫೋನ್ನಲ್ಲಿ ಕರೆ ಮಾಡಿ ನನ್ನನ್ನು ಕರೆದಿದ್ದಾರೆ ಅಷ್ಟೇ. ಇದು ತುಂಬ ಖುಷಿಯಾಗುವಂಥ ವಿಚಾರ. ನನ್ನ ಮೊದಲನೇ ಬಾರಿಗೆ ನನ್ನನ್ನು ಬಂದು ಕರೆದಿದ್ದಾರೆ. ಆಶ್ರಮಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ಕರೆದು ಸನ್ಮಾನ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಚ್ಚಿನ ಸಹಕಾರದಿಂದ ನಾನು ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಶ್ರಮವನ್ನು
ಮಾಡಬೇಕಂತ ಎಲ್ಲ ಒಂದು ಹೆಚ್ಚಿನ ಅನಾಥರಿಗೆ ನನ್ನ ಆಶಯ ಮತ್ತು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡುವುದಕ್ಕಂತ ನನ್ನ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ವೇದಿಕೆಗೆ ಕರೆದು ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದ ನಮ್ಮ ಎಲ್ಲ ಕ್ಲಬ್ಬಿನ ಸ್ನೇಹಿತರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.